ವೀಕ್ಷಕರೇ, ಸ್ವಂತ ಮನೆ ಕಟ್ಟುವ ಆಸೆ ನಿಮ್ಗಿದ್ಯಾ? ನಗರದಲ್ಲಿಯೇ ಮನೆ ಖರೀದಿಸುವ ಕನಸು ಸಹ ನಿಮ್ಗಿದ್ಯಾ? ಕೇಂದ್ರ ಸರ್ಕಾರದ ಯೋಜನೆ ಇದು. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಕೇಂದ್ರ ಸರ್ಕಾರದ ಆವಾಸ್ ಯೋಜನಾ ಅರ್ಬನ್ 2.0 PMAYU 2.0 ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪೂರ್ತಿ ವಿಡಿಯೋ ನೋಡಿ ಕೇಂದ್ರ ಸರ್ಕಾರದ ಯೋಜನೆ ಲಾಭ ಪಡೆದುಕೊಳ್ಳಿ. ಈ ಯೋಜನೆಯಲ್ಲಿ ಯಾರು ಅರ್ಜಿ ಸಲ್ಲಿಸಬಹುದು, ಎಷ್ಟು ನೆರವು ಸಿಗುತ್ತೆ, ಯಾವ ದಾಖಲೆಗಳು ಬೇಕು, ಆನ್ಲೈನ್ ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು, ಪೂರ್ಣ ವಿವರ ಇಲ್ಲಿದೆ ನೋಡಿ. PMAYU 2.0 ಇದು ಕೇಂದ್ರ ಸರ್ಕಾರದ ವಸತಿ ಯೋಜನೆಯಾಗಿದೆ. ನಗರ ಪ್ರದೇಶದಲ್ಲಿ ವಾಸಿಸುವ ಅರ್ಹ ಕುಟುಂಬಗಳಿಗೆ ಮನೆ ನಿರ್ಮಿಸಲು, ಮನೆ ಖರೀದಿಸಲು ಅಥವಾ ಕೆಲವು ವರ್ಗಗಳಲ್ಲಿ ಮನೆ ಸಾಲದ ಮೇಲೆ ಬಡ್ಡಿ ಸಬ್ಸಿಡಿ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ. ನೆನಪಿಡಿ, ಕೇಂದ್ರ ಸರ್ಕಾರದ ಕೆಲವು ಷರತ್ತುಗಳನ್ನು ಪೂರೈಸಿದರೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಅದು ಯಾವುದು ಅಂತ ಹೇಳಿದ್ರೆ, ನೀವು ಭಾರತದ ನಾಗರಿಕರಾಗಿರಬೇಕು, ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರ್ಬೇಕು, ನಿಮ್ಮ ಕುಟುಂಬದ ಹೆಸರಿನಲ್ಲಿ ದೇಶದ ಎಲ್ಲಿಯೂ ಪಕ್ಕಾ ಮನೆ ಇರಬಾರದು ಮತ್ತು ಇದೇ ರೀತಿ ಸರ್ಕಾರಿ ವಸತಿ ಯೋಜನೆಯ ಪ್ರಯೋಜನ ಈಗಾಗಲೇ ಪಡೆದಿರಬಾರದು. ಗಮನಿಸಿ, ಇವಾಗ ಆದಾಯದ ಬಗ್ಗೆ ಹೇಳುವುದಾದರೆ, ನಿಮಗೆ EWS ಅಂದರೆ ಆರ್ಥಿಕವಾಗಿ ದುರ್ಬಲವಿರುವ ವರ್ಗ, ಅಂದರೆ ಆದಾಯ ವಾರ್ಷಿಕವಾಗಿ 3 ಲಕ್ಷಕ್ಕಿಂತ ಕಡಿಮೆ ಇರುವವರು. LIG ಅಂದರೆ ಕಡಿಮೆ ಆದಾಯದ ವರ್ಗ, ಅದು ವಾರ್ಷಿಕ ಕುಟುಂಬದ ಆದಾಯ ರೂಪಾಯಿ 3 ಲಕ್ಷಕ್ಕಿಂತ ಹೆಚ್ಚು ಮತ್ತು 6 ಲಕ್ಷದವರೆಗೆ ಇರುವಂಥ ವರ್ಗಗಳಿಗೆ EWS ಮತ್ತು LIG ಅಂತ ವಿಂಗಡಿಸಲಾಗಿದೆ. ವೀಕ್ಷಕರೇ, ಇನ್ನೊಂದು ವಿಷಯ ಅಂತ ಹೇಳಿದ್ರೆ MIG ಅಂದರೆ ಮಧ್ಯಮ ಆದಾಯದ ಕುಟುಂಬಗಳು, ಇವರಿಗೂ ಸಹ ಈ ಸೌಲಭ್ಯ ಸಿಗುವ ಅವಕಾಶಗಳಿವೆ. ಅದು ಸಹ ನಿಯಮಾನುಸಾರ. ನಿಮಗೆ ಒಂದು ನಾಲೆಜ್ಗಾಗಿ ತಿಳಿಸ್ತಾ ಇದ್ದೇನೆ, ಕೆಲವರಿಗೆ ಕ್ವಶನ್ ಬಂದಿರಬಹುದು, MIG ಆದಾಯದ ಮಿತಿ ಎಷ್ಟು? ನೋಡಿ, MIG ಅನ್ನು 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. MIG 1 ಅಂತ ಹೇಳಿದ್ರೆ ವಾರ್ಷಿಕ ಆದಾಯ ರೂಪಾಯಿ 6 ಲಕ್ಷದಿಂದ ರೂಪಾಯಿ 12 ಲಕ್ಷದ ತನಕ. ಹಾಗೆಯೇ MIG 2 ಅಂತ ಹೇಳಿದ್ರೆ ವಾರ್ಷಿಕ ಆದಾಯ ರೂಪಾಯಿ 12 ಲಕ್ಷದಿಂದ ರೂಪಾಯಿ 18 ಲಕ್ಷದವರೆಗೆ. ಇವಾಗ ಕೇಂದ್ರ ಸರ್ಕಾರದ ಈ PMAYU 2 ಯೋಜನೆಯ ಮುಖ್ಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಿಮ್ಮದೇ ಸ್ವಂತ ಮನೆ ನಿರ್ಮಿಸಲು ಆರ್ಥಿಕ ನೆರವು, ಕೈಗೆಟುಕುವ ದರದಲ್ಲಿ ನಿಮ್ಮ ಕನಸಿನ ಮನೆ ಪಡೆಯುವ ಅವಕಾಶ, ಅರ್ಹ ಕುಟುಂಬಕ್ಕೆ ಮನೆ ಸಾಲದ ಮೇಲೆ ಬಡ್ಡಿ ಸಬ್ಸಿಡಿ ಕೊಡುವುದು, ಮಹಿಳೆ ಹೆಸರಿನಲ್ಲಿ ಅಥವಾ ಜಂಟಿ ಹೆಸರಿನಲ್ಲಿ ಮನೆ ನೋಂದಣಿ ಮಾಡುವುದು, ಅದು ಉತ್ತೇಜನ ನೀಡುವ ಒಂದು ದೊಡ್ಡ ಉದ್ದೇಶವಾಗಿದೆ. ಈ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗುವ ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಗತ್ಯವಿದ್ದರೆ ಮಾತ್ರ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಮೊಬೈಲ್ ಸಂಖ್ಯೆ, ವಿಳಾಸದ ದಾಖಲೆ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಅಗತ್ಯವಿದ್ದರೆ ಜಮೀನಿನ ದಾಖಲೆಗಳು ಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಅಧಿಕೃತ PMAYU 2.0 ವೆಬ್ಸೈಟ್ಗೆ ಭೇಟಿ ನೀಡಿರಿ. ಅಲ್ಲಿ ಅಪ್ಲೈ ಫಾರ್ PMAYU 2.0 ಆಯ್ಕೆ ಮಾಡಿ. ನಿಮ್ಮ ಆಧಾರ್ ದೃಢೀಕರಣ ಪೂರ್ಣಗೊಳಿಸಿ. ನಂತರ ಅಲ್ಲಿ ಕೇಳಿರುವ ವೈಯಕ್ತಿಕ ಮಾಹಿತಿ, ಕುಟುಂಬದ ಮಾಹಿತಿ, ಆದಾಯದ ವಿವರ ಹಾಗೂ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಅದರ ರಸೀದಿಯನ್ನು ಡೌನ್ಲೋಡ್ ಮಾಡಿಕೊಂಡು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ನೆನಪಿಡಿ ವೀಕ್ಷಕರೇ, ಈ ಯೋಜನೆ ನಗರ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುತ್ತೆ. ಗ್ರಾಮೀಣ ಪ್ರದೇಶದವರಿಗೆ PMAY ಗ್ರಾಮೀಣ್ ಎಂಬ ಪ್ರತ್ಯೇಕ ಯೋಜನೆ ಇದೆ. ಸರಿ, ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ನಗರದಲ್ಲಿ ಸ್ವಂತ ಮನೆ ಇಲ್ಲದಿದ್ದರೆ ಈ ಯೋಜನೆಯ ಅರ್ಹತಾ ನಿಯಮಗಳನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸುವ ಬಗ್ಗೆ ಯೋಚಿಸಬಹುದು. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.